ಒಬ್ಬ ಪ್ರಾಮಾಣಿಕ ಶಿಕ್ಷಕ ತನ್ನ ಹೆಂಡತಿಯ ಜೊತೆಗೆ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿರುತ್ತಾನೆ. ಹಲವಾರು ದಿನಗಳ ನಂತರ ಅವನಿಗೆ ತನ್ನ ಊರಿಗೆ ಹೋಗಬೇಕು, ಹಬ್ಬಕ್ಕೆ, ದೀಪಾವಳಿಗೆ ಅಂತ ಒಂದು ತನ್ನ ಊರಿನ ಸವಿ ನೆನಪಾಗುತ್ತೆ. ಆಗ ಅವನು ತನ್ನ ಊರಿಗೆ ಹೋಗಲು ಇಚ್ಛಿಸಿದಾಗ ಅವನ ತಲೆಯಲ್ಲಿ ಒಂದು ವಿಚಾರ ಬೆಳೆಯುತ್ತೆ. ನಾನಂತೂ ನನ್ನ ಜೀವನದಾಗ ಬರೀ ಪ್ರಾಮಾಣಿಕವಾಗಿ ದುಡಿಯೋದೇ ಆಯಿತು. ಒಂದು ವೇಳೆ ನಾನು ನಮ್ಮ ಊರಿಗೆ ಹೋದತ್ನಾಗ ನಮ್ಮ ಮನೆಗೆ ಏನಾದ್ರೂ ಕಳ್ಳ ನುಗ್ಗಿ ಬಂದರೆ ಹೆಂಗೆ ಮಾಡಬೇಕು? ಪಾಪ ಅವನಿಗೆ ಏನೂ ಸಿಗಲ್ಲ. ನನ್ನ ಮನೆಯೊಳಗೆ ಬರೀ ಪುಸ್ತಕಗಳೇ ಅವ. ಹೆಂಗೆ ಮಾಡಬೇಕು? ಅವನಿಗೇನು ಸಿಗದಿದ್ದ ಪಕ್ಷದೊಳಗೆ ಅವನು ಎಲ್ಲ ಪುಸ್ತಕಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿಬಿಡ್ತಾನೆ ಮನೆ. ಹೆಂಗೆ ಮಾಡಬೇಕು ಅಂತ ಒಂದು ವಿಚಾರ ಬಂದೊತ್ನಾಗ ಅವನು ಒಂದು ಏನು ಮಾಡ್ತಾನಪ್ಪ ಅಂತಂದರೆ, ₹1,000 ತನ್ನ ರಿಟೈರ್ಮೆಂಟ್ ಅಮೌಂಟ್ನೊಳಗೆ ₹500 2 ನೋಟು ₹1,000 ಒಂದು ಟೇಬಲ್ ಮೇಲಿಟ್ಟು ಒಂದು ಚಿಟ್ಟಿ ಬರಿತಾನೆ. ಏನು ಬರಿತಾನೆಪ್ಪ ಅಂತಂದರೆ, ನೋಡಿ ಅನಾಮಧೇಯ ಕಳ್ಳನೇ, ದಯವಿಟ್ಟು ನನ್ನ ಮನೆಗೆ ಬಂದಿದ್ದುಬಿಟ್ಟಿದೀಯಾ ನೀನು. ನಿನ್ನ ಒಂದು ಶಕ್ತಿ ಮೀರಿ ನೀನು ನನ್ನ ಬಾಗಿಲಿಗೆ ಹೊಡೆದು ಬಂದಿದೀಯಾ. ಪಾಪ ನಿನಗೆ ಅನುಕೂಲ ಆಗಲಿ, ನಿನಗೆ ನುಕ್ಸಾನ ಆಗಬಾರ್ದು, ಬಂದು ನೀ ಅಫ್ಸೋಸಾಗಿ ಹೋಗಬಾರ್ದು ಅಂತ ತಿಳ್ಕೊಂಡು ಕೇಸಿಂದ ನನ್ನ ಬಳಿ ಅಂತೂ ಏನೂ ಇಲ್ಲ, ಹಿಂಗಾಗಿ ₹1,000 ಇಟ್ಟಿದ್ದೇನೆ, ದಯವಿಟ್ಟು ಇದನ್ನು ತೆಗೆದುಕೊಂಡು ದಯವಿಟ್ಟು ನೀವು ಯಾವ ಪುಸ್ತಕಗಳನ್ನು ಚೆಲ್ಲದೆ ಹಾಗೆ ಹೋಗಿ. ಆಮೇಲೆ ನಿಮ್ಗೆ ಏನಾದರೂ ಹೆಚ್ಚಿನ ಲಾಭ ಬೇಕಾಗಿತ್ತಪ್ಪ ಅಂತಂದರೆ ನಾನಿದ್ದ ಅಪಾರ್ಟ್ಮೆಂಟ್ನೊಳಗೆ 7ನೇ ಮಹಡಿಯಲ್ಲಿ ಒಬ್ಬ ದೊಡ್ಡ ಉದ್ದಿಮೆದಾರನಿದ್ದಾನೆ. ಆಮೇಲೆ 6ನೇ ಮಹಡಿಯಲ್ಲಿ ಒಬ್ಬ ದೊಡ್ಡ ರಾಜಕಾರಣಿ ಇದ್ದಾನೆ. 5ನೇ ಮಹಡಿಯಲ್ಲಿ ದೊಡ್ಡ ಕ್ರಿಮಿನಲ್ ಲಾಯರ್ ಇದ್ದಾನೆ. 4ನೇ ಮಹಡಿಯಲ್ಲಿ ದೊಡ್ಡ ಪೊಲೀಸ್ ಆಫೀಸರ್ ಇದ್ದಾನೆ. 3ನೇ ಮಹಡಿಯಲ್ಲಿ ಒಬ್ಬ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಿದ್ದಾನೆ. 2ನೇ ಮಹಡಿಯಲ್ಲಿ ಒಬ್ಬ ಪ್ರಭಾವಿ ವಕೀಲನಿದ್ದಾನೆ. ನಂದು ಗ್ರೌಂಡ್ ಫ್ಲೋರಲ್ಲ, ನನ್ನ ಮೇಲೆ ಒಬ್ಬ ಡಾಕ್ಟರ್ ಇದ್ದಾನೆ. ಬೇಕಾದರೆ ಅವ್ರ ಮನೆಗೆ ಹೋದರೆ ತಮ್ಮ ವ್ಯಾಪಾರ ಸರಿಯಾಗಿ ಆಗಬಹುದು ಎಂದು ಹೇಳಿ ಆ ಟೇಬಲಿನ ಮೇಲೆ ಚಿಟ್ಟಿ ಮತ್ತು ₹1,000 ಇಟ್ಟು ತನ್ನ ಊರಿಗೆ ಹೊರಡ್ತಾನೆ. ತದನಂತರ ಅವನು ಊರಿನಿಂದ ಮರಳಿ ಬಂದ ಕೂಡಲೇ ಅದೇ ಟೇಬಲ್ ಮೇಲೆ ಒಂದು ದೊಡ್ಡ ಮೂಟೆ, ಅದರ ಬಗಲಾಗ ಒಂದು ಚಿಟ್ಟಿ ಇರುತ್ತೆ. ಏನಪ್ಪ ಅಂತಂದರೆ, ಗುರುಗಳೇ, ತಾವು ಹೇಳಿದ ಮಾರ್ಗದರ್ಶನದ ಪ್ರಕಾರ ನನ್ನ ವ್ಯಾಪಾರ ಚೆನ್ನಾಗೇ ಆಯಿತು. ಆದ ಕಾರಣ ಈ ಒಂದು ಚೀಲದಲ್ಲಿ ₹10 ಲಕ್ಷ ಇಟ್ಟಿರುತ್ತೇನೆ. ಇದು ನನ್ನ ಒಂದು ಗುರುದಕ್ಷಿಣೆ ಎಂದು ಸ್ವೀಕಾರ ಮಾಡಬೇಕು ಎಂದು ಹೇಳಿದಾಗ ಆ ಗುರು ಚಕಾಚಕಿತನಾಗಿ, ಅಯ್ಯೋ, ನಾನು ರಿಟೈರ್ಮೆಂಟ್ ಆಗಿದ್ದೀನಿ ಅಂತ ತಿಳಿದಿದ್ದೇನೆ, ಇನ್ನೂ ನಾನು ಪಾಠ ಹೇಳೋದು ಬಹಳ ಇದೆ ಎಂದು ನಸು